ಶ್ರೀನಿವಾಸಪುರ ತಾಲೂಕಿನ ಮರಸನಪಲ್ಲಿ ಗ್ರಾಮದ ಬಳಿ ಆಂಧ್ರಪ್ರದೇಶದ ಬೂಶಿಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕರ್ನಾಟಕದ ಗಡಿಯೊಳಗೆ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲು ನೆಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಭಾರೀ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿಯ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಲ್ಲಿ ಗ್ರಾಮದ ಬಳಿ ಆಂಧ್ರಪ್ರದೇಶದ ಬೂಶಿಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕರ್ನಾಟಕದ ಗಡಿಯೊಳಗೆ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲು ನೆಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಸೋಮವಾರ ಭಾರೀ ಪ್ರತಿಭಟನೆ ನಡೆಸಿದರು. ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಮರಸನಪಲ್ಲಿ ಗ್ರಾಮದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲು ನಡೆಲಾಗಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಾಡಧ್ವಜವನ್ನ ಹಿಡಿದು ಬೈಕ್ಗಳ ಮೂಲಕ ಮೆರವಣಿಗೆ ನಡೆಸಿದ ಹೋರಾಟಗಾರರು ಮರಸನಪಲ್ಲಿ ಮೂಲಕ ವಿವಾದಿತ ಸ್ಥಳಕ್ಕೆ ತೆರಳಿದರು. ಸ್ಥಳಕ್ಕೆ ತೆರಳಿದಾಗ ವಿವಾದಕ್ಕೆ ಕಾರಣವಾಗಿದ್ದ ಕಿಲೋಮೀಟರ್ ಕಲ್ಲು ಅಲ್ಲಿ ಇರಲಿಲ್ಲ. ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಕಲ್ಲನ್ನ ಕಿತ್ತು ಭೂಮಿಯಲ್ಲಿ ಬಚ್ಚಿಟ್ಟಿರುವುದು ಕಂಡುಬಂದಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. ಬಳಿಕ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕಲ್ಲನ್ನ ಹೊರತೆಗೆದು ಪರಿಶೀಲಿಸಲಾಯಿತು. ಕಲ್ಲಿನ ಮೇಲೆ ಆಂಧ್ರದ ಗಡಿ ಎಂದು ನಮೂದಿಸಿರುವುದು ಕಂಡುಬಂದಿದೆ. ರಾತ್ರಿ ಮುಚ್ಚಿಬಿಟ್ಟಿದ್ದಾರೆ. ರಾಮು ಸರ್ ಬನ್ನಿ ಬನ್ನಿ, ಇಲ್ಲಿ ಒಂದು ನಿಮಿಷ ಬನ್ನಿ. 80 ವರ್ಷದಿಂದ ಇಲ್ಲಿ ಬೇರೆ ಕಡೆ ಇದ್ದಿದ್ದು. ಅಲ್ಲಿ నిదానంగా ఎత్తలప్ప ఇంకా ఇటుకెత్తుకొని వచ్చినారో అಲ್ಲಿಂದ ಇದು ಬಂದಿದೆ. ಮೊನ್ನೆ ನಾವು ಕಲ್ಲಲ್ಲಿ ಉಜ್ಜಿಬಿಟ್ಟು ಸ್ವಲ್ಪ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ಪರವಾಗಿಲ್ಲ, ನಾವು ಹಿಂದೆ ಹೋಗಿದ್ವಿ. ಅದ್ರ ಮೇಲೆ ಸುಣ್ಣ ಬಲ್ದಿದ್ದಾರೆ ಈಗ. ಆದ್ರೂ ಕೂಡ ನೋಡಿ ಆಂಧ್ರದ ಗಡಿ ಅಂತ ಕಾಣ್ತದೆ ನೋಡಿ. ಈಗ ನೀರ್ ಹಾಕಿದ್ರೆ ಒಟ್ಟೋಗ್ತದೆ. ರಾಮಾಂಜನಪ್ಪ ಅಂತ ಮಾತಾಡ್ತೀವಿ. ನವ ಕರ್ನಾಟಕ ಸ್ವಾಭಿಮಾನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿಗೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಅಂದ್ರೆ ಸರಹದ್ದು ಅಂತೀವಿ ನಾವು. ಈ ಒಂದು ಭಾಗದಲ್ಲಿ ಕರ್ನಾಟಕ ಮತ್ತು ಗಡಿ ಆಂಧ್ರ ಸಂಬಂಧಪಟ್ಟ ಹಾಗೆ